ಸ್ನೇಹಿತರೆ ನಮಸ್ತೆ, ನಿಮಗೆಲ್ಲ ಮತ್ತೊಮ್ಮೆ ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ನಗರದ ದೃಶ್ಯಗಳು ನೋಡಿ. ನಿನ್ನೆ ರಾತ್ರಿ 1 ಗಂಟೆಗೆ ಮಳೆ ಬಂದು ಹೋದರೂ ಸಹ ಇಲ್ಲಿಯವರೆಗೆ ಕ್ಲೀನ್ ಮಾಡದ ಅಧಿಕಾರಿಗಳು. ಇದು ಕ್ಲೀನ್ ಮಾಡುವ ಜವಾಬ್ದಾರಿ ಯಾರಿಗಾದ್ರೂ ಇದೆಯಾ? ಇದು ನಮ್ಮ ಯಾದಗಿರಿ ನಗರ ಅಭಿವೃದ್ಧಿ ಯಾವ ರೀತಿ ಆಗ್ತಾ ಇದೆ ನೋಡಿ. ಇದು ಯಾರು ಕ್ಲೀನ್ ಮಾಡಬೇಕು? ಇದು ಯಾರು ಜವಾಬ್ದಾರಿ ಇದ್ದಾರೆ? ಯಾರಾದ್ರು ಇದ್ದಾರೆ ಎಲ್ಲ ಜವಾಬ್ದಾರರು? ನಿನ್ನೆ ರಾತ್ರಿ 1 ಗಂಟೆಗೆ ಮಳೆ ಬಂದು ಹೋದರೂ ಸಹ ಇಲ್ಲಿಯವರೆಗೆ 15 ತಾಸು ಕಳೆದರೂ ಸಹ ಇವತ್ತು ಕ್ಲೀನ್ ಮಾಡ್ತಿಲ್ಲ ಅಂತಂದರೆ ಇದಕ್ಕೆ ಯಾರು ಜವಾಬ್ದಾರಿ ಇದ್ದಾರಾ? ಅಧಿಕಾರಿಗಳಿದ್ದಾರಾ? ಜನಪ್ರತಿನಿಧಿಗಳಿದ್ದಾರಾ? ಮತ್ತು ಶಾಸಕರ ಕಾರ್ಯಕರ್ತರು ಯಾರಿದ್ದಾರ ನೋಡಿ. ಇದು ಇಷ್ಟೊಂದು ನಿರ್ಲಕ್ಷ್ಯತನ ಅಧಿಕಾರಿಗಳದ್ದು ಮತ್ತು ಜನಪ್ರತಿನಿಧಿಗಳದ್ದು ಅಂದರೆ ಸಾರ್ವಜನಿಕರು ಹೇಗೆ ಓಡಾಡಬೇಕು ಈ ರಸ್ತೆಯಲ್ಲಿ? ಇದು ಯಾದಗಿರಿ ನಗರದ ಹೃದಯ ಭಾಗ ಅಂತ ಹೇಳ್ತಾರೆ. ಮಹಾತ್ಮ ಗಾಂಧಿ ವೃತ್ತ ಅಂತಂದರೆ ಇದು ಯಾದಗಿರಿ ನಗರದ ಹೃದಯ ಭಾಗ. ಇದು ಎಲ್ಲ ಕಡೆ ಜನರು ಈ ಯಾದಗಿರಿ ನಗರದ ಹೃದಯ ಭಾಗಕ್ಕೆ ಅಂದರೆ ಮಹಾತ್ಮ ಗಾಂಧಿ ವೃತ್ತಕ್ಕೆ ಬರ್ತಾರೆ. ಅಂತಹ ಒಂದು ಜಾಗದಲ್ಲಿ, ಅಂಥ ಒಂದು ಏರಿಯಾದಲ್ಲಿ ಈ ರೀತಿ ಅವ್ಯವಸ್ಥಿದ್ರೆ ಮತ್ತು ಬೇರೆ ಕಡೆ ಯಾವ ರೀತಿ ಅವ್ಯವಸ್ಥೆ ಇರಬಹುದು? ಮತ್ತು ಎದುರುಗಡೆ ನನ್ನ ಹಿಂದುಗಡೆ ಪೊಲೀಸ್ ಠಾಣೆ ಇದೆ, ಅದನ್ನು ತೋರಿಸ್ತು ನೋಡಿ. ಪೊಲೀಸ್ ಠಾಣೆ ಎದುರುಗಡೆನೇ ಈ ಪರಿಸ್ಥಿತಿ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಮತ್ತು ನಿಮ್ಮ ಅಭಿಪ್ರಾಯಗಳು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಇಲ್ಲಿ ನೋಡಿ ಎಷ್ಟೊಂದು ಅವ್ಯವಸ್ಥೆ ಇದೆ. ಇದು ಯಾರು ಜವಾಬ್ದಾರಿ ಇದ್ದಾರೆ? ನಾನು ಹೇಳೋದು ಬೇಡ, ನಾನು ಹೇಳಿದ್ರೆ ಕೆಲವೊಬ್ಬರಿಗೆ ತ್ರಾಸಾಗುತ್ತೆ. ಹಾಗಾಗಿ ತಾವೇ ಕಾಮೆಂಟ್ ಮಾಡಿ ಇದಕ್ಕೆ ಜವಾಬ್ದಾರಿ ಯಾರಿದ್ದಾರೆ ತಿಳಿಸಿ.